ಹಲೋ, ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ತುಂಬ ಚೆನ್ನಾಗಿದ್ದೀನಿ. ಈ ವಿಡಿಯೋ ತೋರ್ಸೋಕ್ಕೆ ನಿಮಗೆ ಭಾಳ ಖುಷಿ ಆಗ್ತಿದೆ, ಯಾಕೆಂದರೆ ಇದು ನನ್ನ ತವ್ರ ಮನೆ ವಿಡಿಯೋ. ನಾವೇ 18 ವರ್ಷ ಆದಮೇಲೆ ಹೋಗಿರೋ ಅಂಥದ್ದು. ಇಲ್ಲಿ ಬರ್ತಾ ಇದ್ದಾರಲ್ಲ ಎಲ್ಲರೂ ತಂಬಿಟ್ಟು ಆರತಿ ಮತ್ತು ನಿಂಬೆಹಣ್ಣು ಆರತಿನ ತಗೊಂಡು ಬಂದಿರೋಂಥದ್ದು. ನಾನು ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಪ್ರತಿಷ್ಠಾಪನೆದು, ಅದನ್ನು ಕಂಟಿನ್ಯೂಸ್ ಲಾಗ್ ಆಗಿರುತ್ತೆ ಇದು. ಎಲ್ಲ ಪ್ರತಿಯೊಂದು ಹೆಣ್ಮಕ್ಳು ಮನೆಯಿಂದ ಶೃಂಗಾರ ಮಾಡಿಕೊಂಡು ಸೀರೆ ಉಟ್ಕೊಂಡು ಆ ದೇವ್ರಿಗೆ ಭಕ್ತಿಯಿಂದ ನಿಂಬೆಹಣ್ಣು ಆರತಿನ ತಗೊಂಡು ಬಂದಿದ್ರು. ಊರಂತೂ ತುಂಬ ಚೆನ್ನಾಗಿ ದೀಪದಿಂದ ಅಲಂಕಾರ ಮಾಡಿದ್ರು. ನೀವು ನೋಡಿ, ಎಂಸಿ ಉಂಡಿ ಅಂತ ಇದು ನನ್ನ ತವ್ರ ಮನೆ, ಅಂದರೆ ನನ್ನ ತಂದೆ ಮನೆ ಇದು. ನಾನು ಹೇಳಿದ್ನಲ್ಲ, ಪುರಾತನ ಕಾಲದಿಂದ ಅವರು ದೇವ್ರನ್ನ ಹೊರ್ತಾ ಇದ್ರಲ್ಲ, ಹಾಗಾಗಿ ಇದು ಮೇಯ್ನ್ ಏನಂದರೆ ನನ್ನ ತಮ್ಮನೇ ಗುಡ್ಡಪ್ಪ. ಅವರೇ ಸ್ವಲ್ಪ ಕೇರ್ ತಗೊಂಡು ಕನ್ಸರ್ನ್ ತಗೊಂಡು ಮಾಡಬೇಕಾಗಿರೋಂಥದ್ದು. ಅಂದರೆ ಗ್ರಾಮಸ್ಥರೆಲ್ಲರೂ ಸೇರಿ ಮಾಡ್ತಾರೆ ಈ ಹಬ್ಬನ. ನೋಡಿ ಎಷ್ಟು ಚೆನ್ನಾಗಿ ಒಗ್ಗಟ್ಟಿಂದ ಅಲಂಕಾರ ಮಾಡಿ. ನೋಡಿ ತೋರಿಸ್ತಾ ಇದ್ದೀನಿ, ಎಂಸಿ ಉಂಡಿ ಅಂತ ಇರೋದು ಟಿ ನರಸೀಪುರ ಮೇಯ್ನ್ ರೋಡಲ್ಲೇ ಇರೋಂಥದ್ದು. ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ಜಾತ್ರೆ ಎಲ್ಲರೂ ಪ್ರತಿಯೊಬ್ಬರು ಬಂದು ಸೇರಿರೋ ಅಂಥದ್ದು. ಇಲ್ಲಿ ಇನ್ನೊಂದೇನೆಂದರೆ ತಾಯಿ ಚಾಮುಂಡೇಶ್ವರಿನ ಅಲ್ಲಿ ಮೆರವಣಿಗೆ ಮಾಡ್ತಾಯಿದ್ರು. ಇದು ನಮ್ಮ ತಮ್ಮ, ಇದು ಊರೊಳಗೆ ಇರೋ ಅಂಥ ದೇವರು. ಈ ದೇವ್ರಿಗೆ ಫಸ್ಟು ಪೂಜೆನ ಮಾಡಿ ನಂತರ ಆರತಿ ಹೊರಡೋ ಅಂಥದ್ದು. ಇದು ನಮ್ಮ ಮನೆ ಹತ್ರದಲ್ಲೇ ಇದೆ. ನಾನು ನಿಮಗೆ ನಿನ್ನೆ ತೋರಿಸಿದ ದೇವಸ್ಥಾನ ಉತ್ನಳ್ಳಿ ಅಂತ. ಇದು ಎಂಸಿ ಉಂಡಿ, ಅದು ಉತ್ನಳ್ಳಿ. ಹೆಚ್ಚು ಕಮ್ಮಿ ಆ ಊರಿಗೂ ಈ ಊರಿಗೂ 2 ಕಿಲೋಮೀಟರ್ ಆಗುತ್ತೆ. ಇಲ್ಲಿಂದ ನಾವು ಫಸ್ಟು ಆ ಬಸಪ್ಪಂಗೆ ಪೂಜೆ ಮಾಡಿ, ಬೀರೇಶ್ವರಂಗೆ ಪೂಜೆ ಮಾಡಿ ನಂತರ ಅಲ್ಲಿಂದ ಮೆರವಣಿಗೆ ಹೋಗೋ ಅಂಥದ್ದು. ಈ ಊರಿಂದ ಪಕ್ಕದ ಊರಿಗೆ, ಅಂದರೆ ಎದುರುಗಡೆನೇ ಇದೆ. ರೋಡ್ ಒಂದು ಮಧ್ಯೆ ಇದೆ. ನೋಡಿ ಎಷ್ಟು ಜನ, ಆ ಹೆಣ್ಮಕ್ಳು ನೋಡಿ ಅವ್ರ ಸಂಭ್ರಮ ನೋಡಿ, ಅಲಂಕಾರ ಮಾಡಿಕೊಂಡು ಆ ದೀಪದಾರ್ತಿ ನೀವು ನೋಡ್ತಾ ಇರ್ಬೋದು ಎಷ್ಟು ಇದೆ ಅಂತ. ನಾನು ಎರಡೂ ಕಡೆ ಜನನ ತೋರಿಸ್ತಾ ಇದ್ದೀನಿ, ಮುಂದೆ ಮತ್ತು ಹಿಂದೆ. ಮತ್ತು ಇದು ನಾನು ನೆನ್ನೆ ತೋರಿಸಿದ್ನಲ್ಲ, ಕಂಕಣ ಕಟ್ಟಿದ್ರೆ ಆ ಕಲ್ಲಿಗೆ ಇನ್ನೂ ಜಾಸ್ತಿ ಪವರ್ ಬರುತ್ತೆ ಅಂತ, ಅದನ್ನೆನೆ ಕ್ಯಾಪ್ಚರ್ ಮಾಡಿರಲಿಲ್ಲ ನಾನು. ಈಗ ನನಗೆ ಸಿಕ್ತು, ಹಾಗಾಗಿ ಇಲ್ಲಿ ನೋಡಿ ನನ್ನ ತಮ್ಮ ಒಳ್ಳೆ ಬಾಡಿ ಬಿಲ್ಡರ್ ಥರ ಪೋಸ್ಟ್ ಕೊಡ್ತಾ ಇದ್ದ. ಗ್ರಾಮಸ್ಥರೆಲ್ಲರೂ ಅವ್ರವ್ರ ಶ್ರಮ ಹಾಕಿ ಆ ಕಲ್ಲನ್ನ ಎತ್ತಿ ಗಾಡಿಗೆ ಹಾಕ್ತಾಯಿದ್ರು, ಎತ್ತಿನ ಗಾಡಿಗೆ. ನೋಡ್ತಾ ಇರ್ಬೋದು. ಮತ್ತು ನಮ್ಮ ದೊಡ್ಡಮ್ಮ, ಅವರಮ್ಮ, ರಿಲೇಷನ್ ಎಲ್ಲರೂ ಬಂದಿದ್ರು. ನಾವು ಚಿಕ್ಕವರಿರುವಾಗ ಯಾರನ್ನೆಲ್ಲ ನೋಡಿದ್ವೋ ಅವ್ರಿಗೆಲ್ಲರನ್ನೂ ನೋಡಿ ಒಂಥರ ಸಂಭ್ರಮ, ಸಡಗರ ತುಂಬ ಚೆನ್ನಾಗಿತ್ತು. ಮತ್ತು ಇನ್ನೊಂದು ಕರಿಗಲ್ಲು ಅಂತ, ಇದಕ್ಕೆ ಎಲ್ಲರ ಕೈಲೂ ಪೂಜೆ ಮಾಡಿಸಿ ಅಭಿಷೇಕ ಮಾಡಿಸ್ತಾರೆ. ಮೊಸರು, ಹಾಲು, ನೀರಿಂದ ಮತ್ತು ಹೂವು, ಅರಿಶಿನ, ಕುಂಕುಮ ಹಾಕಿ ಅದನ್ನು ಪೂಜೆ ಮಾಡಿ ಅದನ್ನು ನೆಡೋ ಅಂಥದ್ದು. ಇದು ಏನಕ್ಕಪ್ಪ ಅಂತ ಅಂದರೆ ಗ್ರಾಮೀಣದವ್ರಿಗೆ ಗೊತ್ತಿರುತ್ತೆ, ಸಿಟಿಯವ್ರಿಗೆ ಅಷ್ಟು ಮೇ ಬಿ ಗೊತ್ತಿರಲ್ಲ. ಊರಿಗೆ ಒಳ್ಳೇದಾಗಲಿ, ಊರಲ್ಲಿ ಆಕ್ಸಿಡೆಂಟು, ಅನಾರೋಗ್ಯ ಆ ಥರದ್ದೆಲ್ಲ ಆಗ್ತಾ ಇರುತ್ತಲ್ಲ, ಅದನ್ನೆಲ್ಲ ತಡೀಲಿ ಗ್ರಾಮ ದೇವತೆ, ಅಂದರೆ ಊರನ್ನ ಕಾಯೋ ದೇವತೆಯೇ ಇರ್ತಾಳೆ. ಅವ್ರಿಗೆ ನೋಡಿ ನಿಂಬೆಹಣ್ಣು ಆರತಿ ಎಲ್ಲ ಮಾಡಿ ಅಲ್ಲಿ ಓಮದ ಕುಂಡದ ಹತ್ರ ಇಟ್ಟಿರೋ ಅಂಥದ್ದು. ನಾನು, ನಮ್ಮ ತಂಗಿ ಎಲ್ಲರೂ ಒಗ್ಗಟ್ಟಾಗಿ ಸೇರಿ ಹೋಗೋದು, ಆ ಖುಷಿನೇ ಬೇರೆ ಅಲ್ವಾ, ತಂದೆ ಮನೆಗೆ ಹೋಗೋದು ಅಂತ. ಮತ್ತು ಆ ತಾಯಿ ಮೆರವಣಿಗೆ ಬರುವಾಗ ಆ ಸಂಭ್ರಮನೇ ಬೇರೆ ಆಗಿತ್ತು. ಪ್ರತಿಯೊಬ್ಬರ ಮುಖದಲ್ಲೂ ನಗು, ಆ ಸಂತೋಷ ತುಂಬಿ ತುಳುಕ್ತಾ ಇತ್ತು. ಸಾಮಾನ್ಯವಾಗಿ ಹಳ್ಳಿ ಊರವ್ರಿಗೆ ಗೊತ್ತಿರುತ್ತೆ ಈ ಊರ ವಿಶೇಷ ಏನು, ಈ ಹಬ್ಬದ ಬಗ್ಗೆ ಏನಕ್ಕೆ ಏನು ಎತ್ತ ಅಂತ. ಕಲ್ಲು ಹಾಕ್ಸೋದು ಅಂತಂದರೆ ಪ್ರತಿಯೊಬ್ಬರು ಬಂದು ಭಾಗವಹಿಸೋದು. ನೀವು ಎಷ್ಟೇ ದೂರದಲ್ಲಿರಲಿ ಅವರು ಬರಲೇಬೇಕು ಅಂತ, ಇದಕ್ಕೆ ಒಂಥರ ರೂಲ್ಸ್ ಅಂತಲೇ ಹೇಳ್ಬೋದು. ನೋಡಿ ಪೂಜೆ ಎಲ್ಲ ನಡೀತಾ ಇದೆ. ಇದು ಮುಗಿಸ್ಕೊಂಡು ಎಲ್ಲರೂ ಮತ್ತು ಹೋಮಕ್ಕೆ, ಮತ್ತು ರಾತ್ರಿನೂ ಚಂಡಿಕಾ ಹೋಮ, ತುಂಬ ಹೋಮಗಳಿತ್ತು. ಅದರ ಹೆಸರೇನು ಅಂತ ಗೊತ್ತಿಲ್ಲ, ನಾನು ಗೊತ್ತಿಲ್ಲದೆ ಮಾತಾಡಬಾರ್ದು ಅಂತ ನಾನು ಇಲ್ಲಿ ಹೋಮ ಅಂತ ಅಷ್ಟೇ ಮೆನ್ಷನ್ ಮಾಡ್ತಾಯಿದ್ದೀನಿ.
ತಾಯಿ ರಥವೇರಿ ಬಂದಾಗ ಆ ಸಂಭ್ರಮನೇ ಬೇರೆ, ಜನಗಳಲ್ಲಿ ಆಗ್ತಾ ಇರೋ ಸಡಗರನೇ ಬೇರೆ. ನೀವು ನೋಡಿ ಎಷ್ಟು ಜನ ಇದ್ರು ಅಂದರೆ ಯಾವ್ಯಾವ ಅಂದರೆ ಬರೀ ಹೆಣ್ಮಕ್ಳು ಸೊಸೆಯರು ಅಂತಲ್ಲ, ಅವ್ರ ಬೀಗರು, ನೆಂಟರು, ಮಕ್ಕಳು, ಮೊಮ್ಮಕ್ಕಳು, ಅವ್ರವ್ರ ನೆಂಟರು ಎಲ್ಲರನ್ನೂ ಕರೆಯೋಂಥದ್ದು. ಇಡೀ ಊರು ತುಂಬಿ ತುಳುಕ್ತಾ ಇತ್ತು ಸಡಗರದಲ್ಲಿ. ಎಲ್ಲರಿಗೂ ಆ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಈ ಮುಖಾಂತರ ನಾವು ಕೇಳ್ಕೊತೀವಿ. ತುಂಬ ಚೆನ್ನಾಗಿ ವಿಜೃಂಭಣೆಯಿಂದ ದೇವರ ಪ್ರತಿಷ್ಠಾಪನೆ ಆಗಿರ್ಬೋದು, ಎಲ್ಲನೂ ಆಯಿತು. ಇದು ನಾಳಿಂದು ಅಂತ ಅಂದರೆ ಶುಕ್ರವಾರದ್ದು. ಇಲ್ಲಿ ನೋಡಿ ನಮ್ಮ ತಮ್ಮನು ದೊಡ್ಡಪ್ಪನ ಮಗ, ಅವನಿಗೂ ದೇವ್ರು ಬಂದಿರೋ ಅಂಥದ್ದು. ಇದು ನನಗೆ ಹಿಂಗೆ ಹೇಳೋದಂತ ಗೊತ್ತಾಗ್ತಿಲ್ಲ, ಮೈಯೆಲ್ಲ ರೋಮಾಂಚನ ಆಗ್ತಾಯಿತ್ತು. ಇನ್ನು ಇದು ದೊಡ್ಡಮ್ಮ ತಾಯಿ ದೇವಸ್ಥಾನ ಅಂತ. ದೇವರು ಮೈಲ್ಗೆ ಆದಾಗ ದೇವ್ರನ್ನ ಆಚೆನೆ ಬಿಟ್ಟು ಹೋಗಿರೋ ಅಂಥದ್ದು. ಇನ್ನು ಅವರು ಬನ್ನಮ್ಮ ತಾಯಿ ಅಂತ, ಅವರು ಹೊರಗಡೆ ಆದಾಗ ಅಂದರೆ ನಾವೀಗ ಪೀರಿಯಡ್ ಅಂತ ಏನು ಇಂಗ್ಲೀಷಲ್ಲಿ ಹೇಳ್ತೀವೋ ಆದಾಗ ರಾಚಪ್ಪಾಜಿ ಅವರು ಕಪ್ಪಡಿಗೆ ಬಿಟ್ಟೋಗೋ ಅಂಥದ್ದು. ಅಂದರೆ ಹೆಣ್ಮಕ್ಳು ಮೈಲ್ಗೆ ಆದಾಗ ದೇವಸ್ಥಾನಕ್ಕೆ ಬರಬಾರ್ದು ಅನ್ನೋದು ಅವಾಗಿಂದ ಇರೋ ಅಂಥದ್ದು. ಅದು ದೇವ್ರಿಗೂ ಅನ್ವಯಿಸುತ್ತೆ ಅಂತ ಇದು ಪ್ರತೀತಿ. ಇನ್ನು ಈ ಹಬ್ಬಗಳನ್ನ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಸಂಬಂಧಗಳು, ಎಷ್ಟೋ ಜನ ಬಿಟ್ಟೋಗಿರೋ ಅಂಥ ಸಂಬಂಧಗಳು ಒಂದಾಗುತ್ತೆ. ಊರಲ್ಲಿ ಎಲ್ಲರಿಗೂ ಒಗ್ಗಟ್ಟು ಬರುತ್ತೆ, ಎಲ್ಲರೂ ಸಂತೋಷದಿಂದ ಇರ್ತಾರೆ, ಎಲ್ಲರನ್ನೂ ಒಂದನ್ನ ಮಾಡೋ ಅಂಥದ್ದೇ ಹಬ್ಬ. ಅದಕ್ಕೆ ಹಿರಿಯರು ಹಬ್ಬ ಹರಿದಿನ ಮಾಡಿರೋ ಅಂಥದ್ದು. ಇನ್ನು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಉಟ್ನಳ್ಳಿ ಮಾರಮ್ಮ ಎಲ್ಲರಿಗೂ ಒಳ್ಳೇದನ್ನ ಮಾಡಲಿ.